ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ CWC ಅನ್ನುವಂಥ NGOಸ್ನವರೇ ಮತ್ತು ನಮ್ಮ ಕ್ರೀಡೆಗೆ ಭಾಳಷ್ಟು ಕಾರಣೀಕರ್ತರಾದಂಥ ಈ ಶಾಲೆಯ ಹೆಮ್ಮೆಯ ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ಸ್ವಾಮಿನಾಥನ್ ಸರ್ ಅವರವರೇ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ನಿನ್ನೆ CWC NGOದವರು ಬಂದು ನಮ್ಮನ್ನು ಮತ್ತು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಿ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟರು. ಅದಕ್ಕೆ ನಾವು ಸಮ್ಮತಿಸಿದ್ವಿ, ಪ್ರೋತ್ಸಾಹ ಮಾಡಿದ್ವಿ. ಆ ಒಂದು ಪ್ರಯುಕ್ತ ನಿಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದಾಗ ನಮ್ಮ ಶ್ರೀಯುತ ಅಂಗಡಿ ಸರ್ ಅವರು ಭಾಳಷ್ಟು ಹೆಮ್ಮೆಯಿಂದ ಅಭಿಮಾನದಿಂದ ಒಪ್ಕೊಂಡ್ರು, ಅವಕಾಶ ಮಾಡಿಕೊಟ್ರು. ಆ ಒಂದು ನಿಟ್ಟಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಅಂತಾರಾಷ್ಟ್ರೀಯ ಒಂದು ಆಟ ದಿನವನ್ನು ಯಾಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದಕ್ಕೆ ಯುನಿಸೆಫ್ನ ಕಾರ್ಯನಿರ್ವಹಣಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕ್ಯಾಥರಿನ್ ರವರು ಆಟ ಮಕ್ಕಳ ಹಕ್ಕು ಅನ್ನುವಂಥ ಒಂದು ವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ಆಟ ಮಕ್ಕಳ ಹಕ್ಕು ಅಂತಕ್ಕಂಥದ್ದು, ಆ ಹಕ್ಕನ್ನು ನಾವು ಮಕ್ಕಳಲ್ಲಿ ಪ್ರೇರೇಪಿಸಬೇಕು. ಈ ಆಟ ಅನ್ನುವಂಥದ್ದು ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಶಾಲೆ ಬಿಟ್ಟ ಮಕ್ಕಳು, ಅಂಗವಿಕಲ ಚೇತನ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಅವರು ಕೂಡ ಕ್ರೀಡಾ ವ್ಯವಸ್ಥೆಯಲ್ಲಿ ಒಳಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂದರೆ ಆಟ ಅನ್ನುವಂಥದ್ದು ಎಲ್ಲರಿಗೂ ಇಷ್ಟವಾದಂಥ ಒಂದು ರಂಗ. ನಿಮಗೆ ಯಾರಿಗಾದರೂ ಕೂಡ ಆಟ ಅನ್ನುವಂಥದ್ದು ಭಾಳಷ್ಟು ಇಷ್ಟವಾದಂಥ ಒಂದು ಕ್ಷೇತ್ರ ಅಂಥೇಳಿ. ಈ ಆಟವನ್ನು ನಾವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಆಡ್ತಾ ಇದ್ದೇವೆ. ದೈಹಿಕವಾಗಿ ಆಡ್ತಾ ಇದ್ದೇವೆ, ಮಾನಸಿಕವಾಗಿ ಆಡ್ತೇವೆ ಮತ್ತು ಬೌದ್ಧಿಕ ಮಟ್ಟದಿಂದ ಆಡ್ತಾ ಇದ್ದೇವೆ. ಈ ರೀತಿ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಯನ್ನು ಪಡಿಬೇಕಾದ್ರೆ ಆಟ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಅನ್ನುವಂಥದ್ದು. ಆಟ ನಮಗೆ ಎಲ್ಲದಕ್ಕೂ ಪ್ರೇರಣೆ ಆಗ್ತದೆ ಅಂತಕ್ಕಂಥದ್ದು. ಯಾರು ಆಟ ಆಡ್ತಾರೆ ಅವ್ರು ಚೆನ್ನಾಗಿ ಊಟ ಮಾಡ್ತಾರೆ, ಯಾರು ಚೆನ್ನಾಗಿ ಊಟ ಮಾಡ್ತಾರೆ ಅವರಿಗೆಲ್ಲ ಶಕ್ತಿ ಬರ್ತದೆ, ಯಾರಿಗೆ ಶಕ್ತಿ ಬರ್ತದೆ ಅವ್ರು ಚೆನ್ನಾಗಿ ಓದ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಆಟ ಆಡಬೇಕು. ಆಟಕ್ಕೆ ತಕ್ಕಂತೆ ನಮ್ಮ ಶ್ರಮ ತಕ್ಕಂತೆ ದೇಹಕ್ಕೆ ಶಕ್ತಿಗೆ ಚೆನ್ನಾಗಿ ಊಟ ಮಾಡಬೇಕು. ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಊಟವನ್ನು ಮಾಡಬೇಕು. ಯಾವಾಗ ಆಟ ಮತ್ತು ಊಟ ಚೆನ್ನಾಗಿರ್ತದೆ, ಪಾಠ ಚೆನ್ನಾಗಿ ಕೂಡ ಅರ್ಥ ಆಗ್ತದೆ ಅಂತಕ್ಕಂಥ ನಮ್ಮ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಆಗಬೇಕಾದ್ರೆ ಆಟ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಪ್ಲೇಟೋರವರು ಒಂದು ಮಾತು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ, ಎ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂಥೇಳಿ. ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರವಾದಂಥ ಮನಸ್ಸು ಇರ್ತದೆ ಅಂತಕ್ಕಂಥದ್ದು. ಆ ಒಂದು ವಾತಾವರಣ ಇವತ್ತಿನ ದಿನಮಾನಗಳಲ್ಲಿ ಕಳೆದು ಹೋಗ್ತಾ ಇದೆ. ಇವತ್ತೇನಾಗಿದೆ ಅಂದರೆ ಎಲ್ಲರಲ್ಲಿ ರೌಂಡ್ ಮೈಂಡಿನೇ ರೌಂಡ್ ಬಾಡಿ ಆಗ್ತಾ ಇದೆ ಅಂತೇಳಿ. ನಾವು ಯಾವುದೇ ರೀತಿಯಾದಂಥ ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ಆಟಗಳನ್ನು ಎಲ್ಲ ಕುಂತ್ಕೊಂಡಲ್ಲೇ ಮಾಡ್ತಾ ಇದ್ವಿ. ಎಲ್ಲರೂ ಸ್ತ್ರೀಯರು ಪುರುಷರು ಎಲ್ಲರೂ. ಹಾಗಾಗಿ ನಾವೆಲ್ಲರೂ ದುಂಡಿಗೆ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಮೈಂಡು ಕೂಡ ಜೀರೋ ಆಗ್ತಾ ಇದೆ. ಎಲ್ಲವೂ ಇದ್ದಲ್ಲೇ ಮಾಡ್ತಾ ಇರೋದ್ರಿಂದ ನಮ್ಮ ಬುದ್ಧಿಗೆ ಮತ್ತು ದೇಹಕ್ಕೆ ಕೆಲಸ ಇಲ್ದಂಗೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಇದೆ. ಕಾರಣ ಅದಕ್ಕೆ ನಾವು ದೈಹಿಕವಾಗಿ ಚಟುವಟಿಕೆ ಒಳಪಡಿಸಿದೆ. ನಮ್ಮ ಅಂಗಾಂಗಗಳನ್ನು ಚಟುವಟಿಕೆ ಪಡಿಸದೇ ಇರೋದ್ರಿಂದ ನಮ್ಮ ದೈಹಿಕ ಸ್ಥಿತಿ ಬಹಳಷ್ಟು ಕುಂಠಿತಗೊಳ್ತಾ ಇದೆ. ಅದಕ್ಕೆ ತಕ್ಕಂಥ ಆಹಾರದ ಗುಣಮಟ್ಟದಲ್ಲಿ ಕೂಡ ಕೆಳಮಟ್ಟದಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಭಾಳಷ್ಟು ಅನಾರೋಗ್ಯಕ್ಕೆ ಒಳಪಡ್ತಾ ಇದ್ದೀವಿ. ನಮ್ಮ ಆಯಸ್ಸು ಕಡಿಮೆ ಆಗ್ತಾಯಿದೆ. ಹಾಗಾಗಿ ಮಕ್ಕಳಲ್ಲಿ ಆಟದ ಮಹತ್ವವನ್ನು ಒಳಪಡಿಸಬೇಕು. ಆಟ ಅನ್ನುವಂಥದ್ದು ಬಹಳಷ್ಟು ಜೀವನದ ಬದಲಾವಣೆಗೆ ಕಾರಣ ಆಗ್ತಾಯಿದೆ ಅಂತಕ್ಕಂಥ. ಅದಕ್ಕೆ ನಾವು ಇವತ್ತು ನೀವೆಲ್ಲ ಮಕ್ಕಳು, ನಮಗಿಂತ ನೀವುಗಳು ಇವತ್ತು ಮೈದಾನದಲ್ಲಿ ಆಟ ಆಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಈಗ ದರಿದ್ರ ಪೆಟ್ಟಿಗೆ ಅಂತಕ್ಕಂಥದ್ದು ಏನು ಬಂದಿದೆ, DP ಬಾಕ್ಸ್ ಅಂದರೆ ಮೊಬೈಲ್. ಅದಕ್ಕೆ ನಾವು ದರಿದ್ರ ಪೆಟ್ಟಿಗೆ, ಅದಕ್ಕೆ ನಾವು ದಾಸರಾಗಿಬಿಟ್ಟಿದ್ದೀವಿ. ಅದನ್ನು ಬಿಟ್ಟಿರೋದಕ್ಕೂ ಇಷ್ಟಪಡ್ತಾ ಇಲ್ಲ. ಅದರಿಂದ ನಮ್ಮ ದಾರಿದ್ರ್ಯತನದಿಂದ ನಮ್ಮ ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗೋದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ದಯಮಾಡಿ ಮಕ್ಕಳೇ, ನೀವು ಆಟದಲ್ಲಿ ಭಾಗವಹಿಸಿ. ಆಟಕ್ಕೆ ಯಾವಾಗ ಆಟ ಆಡಬೇಕು ಅನ್ನುವಂಥದ್ದು ಅರ್ಥಕೊಂಡು ಆ ಸಮಯದಲ್ಲಿ ಆಟ ಆಡಿದಾಗ ದೈಹಿಕವಾಗಿ ನೀವು ಸಮರ್ಥರಾಗ್ತೀರಿ. ಯಾವಾಗ ದೇಹ ಸಮರ್ಥನವಾಗಿ ಬೆಳೀತದೆ ಆವಾಗ ಮಾನಸಿಕವಾಗಿ ಖಂಡಿತ ಬೆಳವಣಿಗೆ ಬದಲಾವಣೆ ಆಗ್ತೀರಿ, ನಿಮ್ಮ ಜ್ಞಾನ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಮಕ್ಕಳಷ್ಟೇ ಅಲ್ಲ, ನಾವೆಲ್ಲರೂ ಕೂಡ
ಅದಕ್ಕಾಗಿ ಕೆಲವೊತ್ತು ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ, ನಡಿಗೆ ಇವೆಲ್ಲವನ್ನು ಮಾಡ್ತಾ ಹೋದಾಗ ಆಟಕ್ಕೆ ಇದೇ ಅಂತಕ್ಕಂಥದ್ದೇನಿಲ್ಲ, ನಮ್ಮ ದೇಹವನ್ನು ದಂಡಿಸ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೊಬ್ಬಿನಾಂಶವನ್ನು ಬೆವರು ರೂಪಿನಲ್ಲಿ ಹೊರಗೆ ತೆಗೆದಾಗ ನಾವು ಪ್ರಫುಲ್ಲರಾಗ್ತೇವೆ ಅಂತಕ್ಕಂಥದ್ದು. ಅದಕ್ಕಾಗಿ ಮಕ್ಕಳನ್ನು ಈ ವ್ಯವಸ್ಥೆಗೆ ಒಳಪಡಿಸ್ತಾ ಕಾರಣ ಮಕ್ಕಳು ಆಟವನ್ನು ಆಡಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ CWC ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತು ನಮಗೆ ಇವತ್ತು ಬರೀ ಓದಾಗಬೇಕಾದ್ರೆ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದರದೇ ಆದಂಥ ಒಂದು ಆಟ ಆಡಬೇಕು. ಇಲ್ಲಿ ಆಟ ಯಾವ ರೀತಿ ಇರ್ತದೆ ಅಂದರೆ ಮನೋರಂಜನಾತ್ಮಕ ಆಟ. ಮನೋರಂಜನೆ ಅಂದರೆ ನಮಗೆ ಉಲ್ಲಾಸವನ್ನು ಕೊಡ್ತಕ್ಕಂಥ, ನಮ್ಮನ್ನು ಎಲ್ಲವನ್ನು ಮರೆಸಿ ಸಂತೋಷದ ವಾತಾವರಣಕ್ಕೆ ತೆಗೆದುಕೊಳ್ತಕ್ಕಂಥ ಆಟವನ್ನು ಆಡಿಸ್ತಾರೆ. ಈ ಆಟದಲ್ಲಿ ನಾವೆಲ್ಲರೂ ಸಮಾನತೆ, ಸಮಭಾವವನ್ನು ತೋರ್ಬೇಕು. ಯಾಕಂದರೆ ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಇದನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಆಟದಲ್ಲಿ ನೋಡ್ರಿ, ಅಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದನ್ನು ಮರೆಯೋದಿಲ್ಲ. ಒಳ್ಳೆ ಆಟ ಆಡಿದಾಗ ನಮ್ಗೆ ಗೊತ್ತಿಲ್ಲದೆ ನಾವು ಚಪ್ಪಾಳೆ ಹೊಡಿತೀವಿ. ಅವನು ಯಾವ ಜಾತಿ, ಅವನು ಯಾವ ಭಾಷೆ ನೋಡೋ, ಯಾಕಂದರೆ ಆ ಆಟನೇ ಆ ಥರ ಹೇಳ್ತಾರೆ. ಹಾಗಾಗಿ ಆಟದಲ್ಲಿ ಎಲ್ಲರನ್ನ ಒಂದುಗೂಡಿಸ್ತಕ್ಕಂಥ, ಎಲ್ಲರನ್ನ ಸಹಕರಿಸ್ತಕ್ಕಂಥ, ಎಲ್ಲರನ್ನ ಒಳ್ಳೆ ಮನೋಭಾವನೆ ನೋಡ್ತಕ್ಕಂಥ ಯಾವುದಾದ್ರು ಕ್ಷೇತ್ರ ಇದೆ ಅಂದರೆ ಅದು ಆಟ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಕೊನೆಗೆ ಒಂದು ಮಾತು ಹೇಳ್ತೇನೆ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಆಟದಿಂದ ಮಾತ್ರ ಕ್ರೀಡಾ ಮನೋಭಾವನೆ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ.